ಅಲ್ಲೇನಾಗುತ್ತೆ, ನೀವು ಗೆಲ್ತಿರೋ ಸಂಬಂಧ ಸೋಲುತ್ತೆ. ಅಥವಾ ಕಣ್ಣೀರು ಹಾಕ್ತಿರ್ತಾರೆ, ಬೇಜಾರಲ್ಲಿರ್ತಾರೆ, ಅದಕ್ಕೆ ಸ್ಪಂದನೆ ಮಾಡಲ್ಲ, ಏನಾಯಿತು ಅಂತ ಕೇಳಲ್ಲ. ಹೆಣ್ಮಕ್ಳು ಹೊರಗಡೆ ಹೋದರೆ ಸಾಯಂಕಾಲ ಏನಾಯಿತು ಅಂತ ಗಂಡು ಮಕ್ಳ ಹತ್ರ ಪ್ರೀತಿನೇ ತಿನ್ನೋಕ್ಕಾಗಲ್ಲ. 100% ಸಂಬಂಧ ಡಿವೋರ್ಸ್ ಲೆವೆಲಿಗೆ ಹೋಗಿ ಡಿವೋರ್ಸ್ ಆಗಿಬಿಡುತ್ತೆ. ಗಂಡ ಹೆಂಡತಿ ಮಧ್ಯೆ ಒಂದು ಬಿರುಕು ಶುರು ಆಗುತ್ತೆ, ಯಾರೂ ಸಹಿಸ್ಕೊಳ್ಳಲ್ಲ ಅದನ್ನು. ಈ ಗಂಡ ಹೆಂಡತಿಯ ಸಂಬಂಧ ಹಾಳಾಗಲಿಕ್ಕೆ ಮುಖ್ಯ ಕಾರಣಗಳೇನು? ಇವತ್ತು ಸುಮಾರು ಜನ ಗಂಡ ಹೆಂಡತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಜಗಳಗಳು ಸಿಕ್ಕಾಪಟ್ಟೆ ನಡೆಯುತ್ತೆ, ಆ್ಯಂಡ್ ಭಾಳ ಬೇಗ ಡಿವೋರ್ಸ್ಗಳು ಕೂಡ ನಡೆಯುತ್ತೆ. ಇದಕ್ಕೆ ಏನು ಕಾರಣಗಳಂತ ನೋಡಿದ್ರೆ ಸುಮಾರು ವಿಚಾರಗಳಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸ್ನ ನಾನು ಆ್ಯಸ್ ಎ ಪಾಯಿಂಟ್ ಥರ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡಬೇಡಿ, ತುಂಬ ಮುಖ್ಯ ಇರುತ್ತೆ. ಬಿಕಾಸ್ ಎಲ್ರಿಗೂ ಕೂಡ ಒಂದು ಫ್ಯಾಮಿಲಿ, ಒಂದು ರಿಲೇಷನ್ಶಿಪ್ ಅನ್ನೋದಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ನೋಡೋಣ. ನಂಬಿಕೆ ಇಲ್ಲದೆ ಇರೋದ್ರಿಂದ, ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆನೇ ಇರಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂತ ಹೇಳಿದ್ರೆ ನಂಬಿಕೆ ಇಡಬೇಕಾಗತ್ತೆ. ನಂಬಿಕೆ ಯಾವಾಗ ಹೊರಟೋಗುತ್ತೆ, ನಾವೆಲ್ಲ ತಪ್ಪು ಕೆಲಸ ಮಾಡಿದಾಗ ನಂಬಿಕೆ ಹೊರಟೋಗುತ್ತೆ. ಬಟ್ ಅಲ್ಲಿ ಮತ್ತೆ ನಂಬಿಕೆ ಬಿಲ್ಡ್ ಆಗಬೇಕು ಅಂತ ಹೇಳಿದರೆ ನೀವು ಕ್ಲಾರಿಟಿ ತೊಗೊಳ್ಬೇಕಾಗತ್ತೆ. ಎಸ್, ಸೊ ನಂಬಿಕೆ ಇಲ್ದಿರೋದ್ರಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇದೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡ್ಕೊಂಡಾನ, ಕ್ಷಣಿಕ ಸುಖಕ್ಕೋಸ್ಕರ ಮೂರನೇ ವ್ಯಕ್ತಿನ ಬಯಸ್ಬಿಡ್ತಾರೆ. ಅಂದರೆ ಆಲ್ರೆಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಗಂಡ ಹೆಂಡತಿ ಆಗಿರ್ತಾರೆ, ಮೂರನೇ ವ್ಯಕ್ತಿಯ ಜೊತೆಗೆ ಅಫೇರ್ ಇಟ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಗಂಡ ಹೆಂಡತಿಯ ಒಂದು ಸಂಬಂಧಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ. ಅಂದರೆ ಲೈಕ್ ಗಂಡ ಹೆಂಡತಿ ಮಧ್ಯೆ ಒಂದು ಬಿರುಕು ಶುರು ಆಗುತ್ತೆ, ಯಾರೂ ಸಹಿಸ್ಕೊಳ್ಳಲ್ಲ ಅದನ್ನು. ಈ ಥರ ಬಂದಾಗ 100% ಸಂಬಂಧ ಡಿವೋರ್ಸ್ ಲೆವೆಲಿಗೆ ಹೋಗಿ ಡಿವೋರ್ಸ್ ಆಗಿಬಿಡುತ್ತೆ. ಸೊ ಬಿಟ್ಕೊಂಬಿಡಿ, ಏನೇ ಪ್ರಾಬ್ಲಮ್ ಇರಲಿ ಸರಿ ಮಾಡ್ಕೊಳ್ಳಿ ನೀವೇನೇ. ಯಾವುದೂ ಪರ್ಮನೆಂಟ್ ಅಲ್ಲ ನೀವು. ಓಕೆ, ಅಂದರೆ ನೀವು ಈ ಗಂಡನಲ್ಲಿ ಏನೇ ಮೈನಸ್ ಇರ್ಬೋದು, ಹೆಂಡತಿನಲ್ಲಿ ಏನೇ ಮೈನಸ್ ಇರ್ಬೋದು, ಅದನ್ನು ಪ್ಲಸ್ ಆಗಿ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಮೂವ್ ಆನ್ ಆಗಿ. ಏನೇ ಪ್ಲಸ್ಸು ಮೈನಸ್ ಇದು ಯಾವುದು ಪರ್ಮನೆಂಟ್ ಅಲ್ಲ ಅಂತ ನನ್ನ ಉದ್ದೇಶ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂವಿಂದ ನಾನು ಮಾತಾಡ್ತಿರೋದು. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬರೋಣ. ಸಮಯ ಒಬ್ರಿಗೊಬ್ರು ಕೊಡದೇ ಇರೋದ್ರಿಂದ ಎಷ್ಟೋ ಜನ ಏನು ಮಾಡ್ತಾರೆ, ಸಮಯ ಒಬ್ರಿಗೊಬ್ರಿಗೆ ಕೊಡ್ತಾ ಇಲ್ಲ. ಹಂಗಂತೇಳಿ ಸರ್ ಜಾಬ್ ಮಾಡ್ತಿರೋರಿಗೆ ಇದು ಇಲ್ಲ, ಫ್ಯಾಮಿಲಿ ನಡಿಬೇಕು, ಪ್ರೀತಿನೇ ತಿನ್ನೋಕ್ಕಾಗಲ್ಲ. ಸಮಯ ಅಂದರೆ ನೀವೇನು ಜಾಬ್ ಮಾಡ್ತೀರಾ, ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು, ಆ ಒಂದು ಜಾಬ್ ಮಾಡ್ತಕ್ಕಂಥ ಸಮಯ ಬಿಟ್ಟು ಮಿಕ್ಕಿರೋ ಸಮಯ, ಲೈಕ್ ಈಗ ಮನೆಗೆ ಬಂದಮೇಲೆ ಎಷ್ಟೋ ಜನ ಮನೆಗೆ ಬಂದಮೇಲೆ ಮೊಬೈಲಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಟಿ ವಿ ನೋಡ್ತಾ ಬ್ಯುಸಿ ಆಗಿಬಿಡ್ತಾರೆ. ಮನೆಗೆ ಬಂದ ತಕ್ಷಣ ಎಣ್ಣೆ ಜೊತೆ ಕನೆಕ್ಟ್ ಆಗಿಬಿಡ್ತಾರೆ, ಎಣ್ಣೆ ಕುಡಿಯೋದ್ರ ಜೊತೆ, ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡಿ. ಹಂಗೆ ಮಾಡಬೇಡಿ. ನೀವು ಗಂಡು ಮಕ್ಕಳು ಹೊರಗಡೆ ಜಾಬ್ ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಕೂತಿರ್ತಾರೆ, ಇಡೀ ದಿನ 4 ಗೋಡೆ ಮಧ್ಯೆ ಇರ್ತಾರೆ. ಅಟ್ಲೀಸ್ಟ್ ಬಂದು ಅವರೊಟ್ಟಿಗೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ. ಸೇಮ್ ಹೆಣ್ಮಕ್ಳು ಹೊರಗಡೆ ಹೋದರೆ ಸಾಯಂಕಾಲ ಏನಾಯಿತು ಅಂತ ಗಂಡು ಮಕ್ಳ ಹತ್ರ, ನಿಮ್ಮ ಹಸ್ಬೆಂಡ್ ಹತ್ರ ನೀವು ಕೂತ್ಕೊಂಡು ಮಾತಾಡಿ. ಆವಾಗ ಭಾವನೆಗಳು ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 4ನೇ ಪಾಯಿಂಟ್ ನೋಡೋಣ. ಏನಂದರೆ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದಾಗ ಎಷ್ಟೋ ಜನ ಏನು ಮಾಡ್ತಾರೆ, ಭಾವನೆಗಳಿಗೆ ಬೆಲೆ ಕೊಡಲ್ಲ. ಅಂದರೆ ಅವರೇನೋ ಹೇಳ್ತಿರ್ತಾರೆ ಹೆಣ್ಮಕ್ಳು, ಅಥವಾ ಕಣ್ಣೀರು ಹಾಕ್ತಿರ್ತಾರೆ, ಬೇಜಾರಲ್ಲಿರ್ತಾರೆ, ಅದಕ್ಕೆ ಸ್ಪಂದನೆ ಮಾಡಲ್ಲ, ಏನಾಯಿತು ಅಂತ ಕೇಳಲ್ಲ, ಅಳ್ಬೇಡ ಅಂತ ಸಮಾಧಾನ ಮಾಡಲ್ಲ. ಅಥವಾ ಗಂಡು ಮಕ್ಕಳದ್ದೇನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಹೆಣ್ಮಕ್ಳು ಕೇಳ್ತಾ ಇರಲ್ಲ. ಈ ಥರದ್ದು ಈ ಭಾವನೆಗಳಿಗೆ ನೀವು ಕೇಳದೇ ಇದ್ದಾಗ 100% ಸಂಬಂಧಗಳು ಹಾಳಾಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಅಹಂಕಾರದ ಮಧ್ಯೆ ತಪ್ಪನ್ನು ತಿದ್ದುಕೊಳ್ತಾ ಇದ್ದಾಗ, ನೋಡಿ ಎಷ್ಟೋ ಗಂಡ ಹೆಂಡತಿ ಮಧ್ಯೆ ತಪ್ಪುಗಳು ನಡೆದೋಗುತ್ತೆ. ತಪ್ಪು ನಡೆದಾಗ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ಸಾರಿ ಅಂತ ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಈ ಸಾರಿ ಅನ್ನೋ ವರ್ಡ್ ಬರಲ್ಲ ಸ್ನೇಹಿತರೆ. ನೀವು ಸಾರಿ ಕೇಳದೇ ಇದ್ದಾಗ ಅಲ್ಲೇನಾಗುತ್ತೆ, ನೀವು ಗೆಲ್ತಿರೋ ಸಂಬಂಧ ಸೋಲುತ್ತೆ. ರೈಟ್, ಇಲ್ಲಿ ನೀವು ಸೋಲ್ಬೇಕು, ಸಂಬಂಧ ಗೆಲ್ಲಬೇಕು ಅಂತ ಹೇಳಿದ್ರೆ ತಪ್ಪು ನಿಜವಾಗ್ಲೂ ಮಾಡಿದ್ರೆ ಒಪ್ಕೊಳ್ಳಿ, ಇದರಲ್ಲೇನು ತಪ್ಪಿದೆ. ತಪ್ಪು ಮಾಡೋದು ಸಹಜ, ಬಟ್ ಒಪ್ಕೊಂಡು ಈಗ ನೆಕ್ಸ್ಟ್ ಆಗದಿರ ನಾನು ನಡ್ಕೋತೀನಿ ಅಂತ ಹೇಳ್ಬಿಟ್ಟು ನೀವು ಅವರೊಟ್ಟಿಗೆ ಮೂವ್ ಆನ್ ಆಗಿ. ನೋಡಿ ಸ್ನೇಹಿತರೆ, 5 ಪಾಯಿಂಟನ್ನು ಹೇಳಿದ್ದೀನಿ. 5 ಪಾಯಿಂಟು ತುಂಬ ಮುಖ್ಯ ಇದೆ. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ? ಸೊ ಜಸ್ಟ್ ಕಮೆಂಟ್ ಮಾಡಿ ತಿಳಿಸಿ, ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ದಯವಿಟ್ಟು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ತನಕ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಆ್ಯಂಡ್ ನಿಮಗೆ ಯಾವ್ದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.